ಏನು ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿರುವಂಥದ್ದು, ಡಿನ್ನರ್ ಮೀಟಿಂಗ್ ಮೇಲೆ ಡಿನ್ನರ್ ಮೀಟಿಂಗ್ಗಳು ನಡೀತಾ ಇರುವಂಥದ್ದು, ಅದರ ಜೊತೆಗೆ ಹೈಕಮಾಂಡ್ನ ಕದ ತಟ್ಟಿ ಹೇಗಾದರೂ ಮಾಡಿ ಸಿಎಂ ಸ್ಥಾನವನ್ನು ಪಡೆಯಲೇಬೇಕು ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದರೆ, ಆದರೆ ಸಿಎಂ ಸ್ಥಾನವನ್ನು ಬಿಟ್ಟು ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ತಮ್ಮದೇ ಆದ ತಂತ್ರವನ್ನು ಸಿದ್ದರಾಮಯ್ಯವರು ಹೂಡ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿನೇ ಸಾಕಷ್ಟು ಚರ್ಚೆಗಳು, ಕೆಲವೊಂದಿಷ್ಟು ಜನ ಜ್ಯೋತಿಷಿಗಾರರು ಕೂಡ ತಮ್ಮದೇ ಆದ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಅದರಲ್ಲೂ ಬಾಗಲಕೋಟೆಯ ಪ್ರಖ್ಯಾತ ಜ್ಯೋತಿಷಿಗಳಂತ ಉಲ್ಲಾಸ್ ಜೋಶಿಯವರು ರಾಘವೇಂದ್ರ ಸ್ವಾಮೀಜಿಯವರ ಪೂಜೆ ಮಾಡಿ ಅವರ ಒಂದು ಜಪಮಣಿಯನ್ನು ಪಠಿಸಿ ಒಂದು ಭವಿಷ್ಯವನ್ನು ಹೇಳ್ತಾ ಇದ್ದಾರೆ. ಅವರ ಭವಿಷ್ಯದ ಪ್ರಕಾರ ಜನವರಿ 15ರೊಳಗೆ ಏನು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದು ಪಕ್ಕಾ, ಇದು ಶತಸಿದ್ಧ. ನಾನು ಹೇಳಿದಂತಹ ಭವಿಷ್ಯ ಎಂದೂ ಕೂಡ ಸುಳ್ಳಾಗಿಲ್ಲ, ಯಾಕಂದರೆ ಇದು ರಾಘವೇಂದ್ರರ ವಾಣಿ, ಅವರ ವಾಣಿಯೇ ನನ್ನ ನಾಲಿಗೆ ಮೂಲಕ ಹೊರಬರುತ್ತೆ ಅನ್ನೋ ಮಾತನ್ನು ಈಗಾಗಲೇ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ. ರಾಘವೇಂದ್ರ ಸ್ವಾಮೀಜಿಗಳ ಒಂದು ಮೂರ್ತಿಗೆ ಅವರು ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಿರುವಂಥದ್ದು, ದೀಪವನ್ನು ಹಾಕಿರುವಂಥದ್ದು, ಅಕ್ಷತೆ ಹಾಕಿ ಊದುಬತ್ತಿಯನ್ನು ಬೆಳಗ್ಗೆ ಪೂಜೆ ಮಾಡಿರುವಂಥ ಒಂದು ದೃಶ್ಯ. ಈ ರೀತಿ ಮಾಡುವ ಮೂಲಕ ಜಪಮಣಿ ಏನಿದೆ ಅವರು ಕೂಡ ಇಲ್ಲಿದ್ದಾರೆ, ಜ್ಯೋತಿಷಿಗಳಾದಂಥ ಉಲ್ಲಾಸ್ ಜೋಶಿ ಅವರು. ಯಾಕಂದರೆ ಇವರು ತಲಾಂತರದಿಂದ ಇವರ ಮುತ್ತಾತನ ಕಾಲದಿಂದ ವಂಶ ಪಾರಂಪರ್ಯವಾಗಿ ಜ್ಯೋತಿಷ್ಯ ಹೇಳುವಂತ ಬಂದಿರುವಂಥ ಕುಟುಂಬ ಬಬಲೇಶ್ವರ ಜ್ಯೋತಿಷ್ಯ ಮನೆತನ ಅಂತ ಇವ್ರನ್ನ ಕರೀತಾರೆ. ಅವರು ಹೇಳಿದಂಥ ಭವಿಷ್ಯ ಯಾವುದೂ ಕೂಡ ಇದುವರೆಗೂ ಸುಳ್ಳಾಗಿಲ್ಲ ಅನ್ನುವಂಥದ್ದು ಅವರ ಒಂದು ಪ್ರಬಲವಾದಂಥ ವಾದ. ಇಲ್ಲೇನು ಜಪಮಣಿ ಇದೆ, ಇದನ್ನು ಈ ರೀತಿ ರಾಘವೇಂದ್ರ ಸ್ವಾಮೀಜಿಗಳ ಪೂಜೆ ಮಾಡಿ 108 ಬಾರಿ ಅದನ್ನು ಜಪಮಣಿಯನ್ನು ಪಠಿಸುವ ಮೂಲಕ ರಾಘವೇಂದ್ರ ಸ್ವಾಮೀಜಿಗಳ ನಾಮಸ್ಮರಣೆ ಮಾಡುವ ಮೂಲಕ ನಾನು ಕಂಡುಕೊಂಡಿರುವಂಥ ಭವಿಷ್ಯದ ಪ್ರಕಾರ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಜನವರಿ 15ರೊಳಗೆ ಅಧಿಕಾರವನ್ನು ಸ್ವೀಕರಿಸ್ತಾರೆ ಮತ್ತು ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗ್ತಾರೆ ಅನ್ನೋ ಒಂದು ಭವಿಷ್ಯವಾಣಿಯನ್ನು ಕೂಡ ಅವರು ನನಗೆ ಈ ಥರ ಭವಿಷ್ಯ ಬಂದಿದೆ ಅಂತ ಮಾತನ್ನು ಹೇಳಿದರೆ. ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ. ಸರ್, ಈಗ ಸಾಕಷ್ಟು ಕುತೂಹಲ, ಯಾರು ಸಿ ಎಂ ಆಗ್ತಾರೆ ಏನು ಅಂತ ಹೇಳ್ಕೊಂಡು ಕುರ್ಚಿ ಕಿತ್ತಾಡ ಸಾಕಷ್ಟು ದಿನದ ನಡೀತಾ ಇದೆ. ನೀವು ಯಾವ ರೀತಿ ಭವಿಷ್ಯವನ್ನು ಕಂಡುಕೊಂಡ್ರಿ ಮತ್ತು ಇದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತೀವಿ, ಇದನ್ನು ನಂಬಬಹುದಾ ನಾವು ಅಂತಂದು? ಸರ್, ಇದು ಏನಾತಂತಂದ್ರೆ ಮೊನ್ನೆ ನಾನು ನೋಡ್ತಾ ಇದ್ದಾಗ ಸದ್ಭಕ್ತರಾದ ಡಿ ಕೆ ಶಿವಕುಮಾರ್ ಅವರು ರಾಘವೇಂದ್ರ ಸ್ವಾಮಿ ಕಡೆ ಹೋಗಿದ್ದು ನೋಡಿದೆ. ನೋಡಿ ನನಗೇನು ಅನ್ನಿಸ್ತಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನೋಡಿ ಅವ್ರದ್ದು ಮುಂದೆ ಭವಿಷ್ಯ ಏನದ ಏನಿಲ್ಲ ಅದನ್ನು ನೋಡಬೇಕು ಅಂತ ತಿಳ್ಕೊಂಡು ನಾನು ನೋಡಿದಾಗ 15ರೊಳಗಾಗಿ ಅವರು ಕರ್ನಾಟಕ ರಾಜ್ಯದ ಮಂತ್ರಿ ಕುರ್ಚಿ ಮೇಲೆ ಕೂತ್ಕೊಳ್ತಾರೆ ಅಂತಿಕೊಂಡು ರಾಘವೇಂದ್ರ ಸ್ವಾಮಿ ವಾಣಿಯಿಂದ ನನಗೆ ಅದು ಇದು ಆಗ್ಯದ. ಇದು ನಾ ಹೇಳೋದಲ್ಲ, ಜನವರಿ 15ಕ್ಕೆ ಅವರು ಕುರ್ಚಿ ಮೇಲೆ ಅಂದ್ರೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂಡ್ತಾರಂತ ಬಂದದ. ಮತ್ತು ನಮ್ಮ ಜಾರಕಿಹೊಳಿ ಸಾಹೇಬ್ರು ಏನಿದ್ದಾರೆ ಅವರು ಪಕ್ಷದ ಅಧ್ಯಕ್ಷರಾಗ್ತಾರೆ ಅಂತ ತಿಳ್ಕೊಂಡು ನನಗೆ ರಾಘವೇಂದ್ರ ವಾಣಿ ತಿಳಿದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇದು ನಮ್ದು ಏನದ ಅಂತಂದ್ರೆ ಇದು ಮೊದಲಿನಿಂದ ಬಂದ ಮನೆತನ, ನಮ್ಮದು ಜೋಯಿಸರ ಮನೆತನ. ಇದು ಹಲವಾರು ವರ್ಷಗಳಿಂದ ನಮ್ಮ ತಾತರು ಎಲ್ಲ ಹೇಳ್ಕೊತಿದ್ರು. ಆದರೆ ನಾವು ಕೆಲವೊಂದು ಇದರಿಂದ ಆಮೇಲೆ ನಾವು ಯಾವುದಕ್ಕೂ ಕೇಳಕ್ಕೆ ನಾವು ಹಣವನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಇದು ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಪ್ರಕಾರ ಹೀಗೆ ನಾವು 108 ಸಲ ಇದನ್ನು ಪಠಿಸಿ ರಾಘವೇಂದ್ರ ಸ್ವಾಮಿಯಲ್ಲಿ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು 15ರೊಳಗಾಗಿ ಪಟ್ಟ ಸ್ವೀಕರಿಸ್ತಾರೆ ಅಂತಿಕೊಂಡು ನಮಗೆ ತಿಳಿದು ಬಂತು. ಅಂದರೆ ಈಗ ನೀವು ಇದನ್ನು ಹೆಂಗೆ ಕಂಡುಕೊಂಡ್ರಿ? ಒಂದು ಕಡೆ ಈಗ ಪೂಜೆ ಮಾಡೋ ಮೂಲಕ ಅಥವಾ ಈಗ ಜಪಮಣಿ ಮಾಡೋ ಮೂಲಕ ಯಾವ ಥರ ಇದನ್ನು ನೀವು ಕಂಡುಕೊಂಡ್ರಿ? ಸರ್, ಫಸ್ಟ್ ನಾವು ಸ್ನಾನ ಎಲ್ಲ ಇವನ್ನು ಮುಗಿಸಿ ಆಮೇಲೆ ಗಣಪತಿ ಪೂಜೆ ಮಾಡಿ ಆಮೇಲೆ ರಾಘವೇಂದ್ರ ಪೂಜೆಯನ್ನು ಮಾಡಿ ರಾಘವೇಂದ್ರಲ್ಲಿ ನಾವು 108 ಸಲ ಈ ಜಪಮಣಿ ಏನದಲ್ಲ ಇದನ್ನು ನಾವು ಸ್ಮರಿಸ್ತೀವಿ. ಇದನ್ನು ಸ್ಮರಿಸಿ ಅಕ್ಕಿ ಕಾಳು ಹಾಕಿದಾಗ ಇದನ್ನು ಸ್ಮರಿಸಿದಾಗ ಅದು ನಮಗೇನು ಪ್ರಶ್ನೆ ಇರ್ತದೆ ಅದು ವಾಣಿ ಬರ್ತದೆ, ಅವಾಗ ನಾವು ಹೇಳ್ತೀವಿ. ಅಂದರೆ ನೀವು ಇದನ್ನೆಲ್ಲ ಜಪಮಣಿ ಪಠನೆ ಮಾಡೋ ಮೂಲಕ ಪೂಜೆ ಮಾಡೋ ಮೂಲಕ ರಾಘವೇಂದ್ರ ಸ್ವಾಮೀಜಿಗಳ ನಾಮಸ್ಮರಣೆ ಮಾಡೋ ಮೂಲಕ ರಾಘವೇಂದ್ರ ಸ್ವಾಮೀಜಿಗಳಿಗೆ ಪ್ರಶ್ನೆ ಹಾಕ್ತೀರಾ ಹೆಂಗಂತ? ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಶ್ನೆ ಹಾಕ್ತೀವಿ ರೀ. ಆ ಪ್ರಶ್ನೆ ಹಾಕಿದಾಗ ಏನಾಗ್ತದೆ, ನಮಗೇನೋ ಒಂದು ಆವಾಜ್ ಬಂದು ಅದು ಆಗ್ತದೋ ಇಲ್ಲೋ ಅನ್ನೋದು ನಮಗೆ ಇದು ಆಗ್ತದೆ ರೀ. ಯಾಕಂದ್ರೆ ಇದನ್ನು ನಾನು ಇವಾಗಲೇ ಮಾಡ್ಲಿಕ್ಕೆ ಕನಿಷ್ಠ 20 ವರ್ಷ ಆಗ್ಯದ ರೀ. ಆದರೆ ನಾನು ಹೇಳಿದ್ನಲ್ಲ ನಿಮಗೆ, ನಾನು ಕೆಲವೊಂದು ವಿಚಾರದಿಂದ ನನಗೆ ಬೆಳಕಿಗೆ ಬರೋದು ಬೇಕಾಗಿಲ್ಲ. ಜನರ ಸೇವೆಗೆ ಜನಾರ್ದನ ಸೇವೆ ಅಂತ ನಾನು ತಿಳ್ಕೊಂಡವ. ಅಂದರೆ ರಾಘವೇಂದ್ರ ಸ್ವಾಮೀಜಿಗಳು ನಿಮಗೆ ಹೇಳ್ತಾರೆ ಇದನ್ನು ಈ ಥರ ಆಗುತ್ತೆ ಅಂತ? ಹಾಂ ಸರ್. ಯಾಕಂದರೆ ಈ ರಾಘವೇಂದ್ರ ಸ್ವಾಮಿ ವಿಷಯದಲ್ಲಿ ಯಾವುದೂ ಸುಳ್ಳು ಮಾತಾಡಬಾರ್ದು. ಯಾಕಂದ್ರೆ ಅವರು ಇಡೀ ಇದಕ್ಕೆ ಮನುಕುಲಕ್ಕೆ ಒಂದು ಮಾದರಿ. ಅವ್ರ ಸಲುವಾಗಿ ಅವ್ರು ಏನು ನನಗೆ ವಾಣಿ ಮಾಡ್ತಾರೆ, ನಾ ಆ ವಾಣಿ ಹೇಳೋ ಅಷ್ಟೇ. ನಾ ಏನು ದೊಡ್ಡ ಇದು ಅಲ್ಲ, ಏನಲ್ಲ. ಈಗ ನೀವು ಹೇಳ್ತೀರಿ, ಈಗ ಸಾಕಷ್ಟು ನೀವು ಹೇಳಿದಂಥ ಮಾತುಗಳು ರಾಜಕೀಯ ವಲಯದಲ್ಲಿ
ಈಗ ನೀವು ಭವಿಷ್ಯದ ಪ್ರಕಾರ ಹೇಳ್ತೀನಿ ಅಂದರೂ ಕೂಡ ಸಿ ಎಮ್ ಆಗಿ ಡಿ ಕೆ ಶಿ ಅವರು ಆಗ್ಬೋದು, ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರಾಗ್ಬೋದು ಅಂತಂದು ರಾಜಕೀಯವಾಗಿ ಚರ್ಚೆ ಮಾಡುವಂಥವ್ರು, ರಾಜಕೀಯ ಬಗ್ಗೆ ಹೆಚ್ಚಿನ ಅರಿವು ಇರುವಂಥವ್ರು ಜನರಲ್ ಆಗಿನೂ ಕೂಡ ಮಾತಾಡ್ತಾರೆ. ಅದನ್ನು ನೀವು ಹೇಳಿರ್ಬೋದಲ್ಲ, ನೀವು ಹೆಂಗೆ ಇದನ್ನು ಹೆಂಗೆ ಸಮರ್ಥನೆ ಮಾಡ್ಕೊತೀರಂತ? ಸರ್, ನಾನು ಫಸ್ಟ್ ಇದು ನಿಮಗೆ ಹೇಳಿಕೆ ಕೊಟ್ಟಿದ್ದು. ನಾನು ಜನರಲ್ಲಾಗಿ ಯಾವುದು ಮಾತಾಡೋದಿಲ್ಲ. ನನ್ನ ನಂಬಿಕೆ ಏನದ ರಾಘವೇಂದ್ರ ಸ್ವಾಮಿ ಮೇಲೆ, ಅವ್ರು ಏನು ಹೇಳ್ತಾರೋ ನಾನು ಅದನ್ನು ಹೇಳ್ತೀನಿ. ಯಾಕಂದ್ರೆ ನಾನು ಇನ್ನವರೆಗೂ ಯಾವುದೂ ರಾಜಕೀಯ ಬಗ್ಗೆ ಭವಿಷ್ಯನೇ ನೋಡೋದಿಲ್ಲ. ಮೊನ್ನೆ DK ಶಿವಕುಮಾರ್ ಅವರು ರಾಘವೇಂದ್ರ ಭಕ್ತರು, ಸದ್ಭಕ್ತರು ಅಂತ ಗೊತ್ತಾದಾಗ ನಾನು ಅವ್ರ ಬಗ್ಗೆ ರಾಘವೇಂದ್ರ ಸ್ವಾಮಿಯಲ್ಲಿ ಕೇಳ್ಕೊಂಡಾಗ ಅವರೇ 15ನೇ ತಾರೀಕಿನ ಒಳಗಡೆ ಅವರು ಸ್ವೀಕರಿಸ್ತಾರೆ ಅಂತ ತಿಳ್ಕೊಂಡು ನನಗೆ ಬಂದ ವಾಣಿ. ಅಂದರೆ ಸ್ವತಃ ರಾಘವೇಂದ್ರ ಸ್ವಾಮೀಜಿಗಳ ವಾಣಿನ ಅನ್ನಂಗೆ ಆಯಿತು. ಇದು ರಾಘವೇಂದ್ರ ಸ್ವಾಮಿ ವಾಣಿನೇ ರೀ ಇದು. ಈಗ ನೀವು ಭವಿಷ್ಯ ಎಲ್ಲ ಹೇಳಿದ್ದು ಆಲ್ಮೋಸ್ಟ್ ಅಲ್ಲಿ ಇದುವರೆಗೂ ಕೂಡ ಎಲ್ಲವೂ ನಿಜನ ಹಾಕೊಂತ ಬಂದಿದ್ದಾವ. ಯಾವುದಾದ್ರು ಉದಾಹರಣೆ ಹೇಳೋದಾದ್ರೆ? ಸರ್, ಉದಾಹರಣೆ ಹೇಳೋದಾದರೆ ಒಬ್ಬರು ಬಾಗಲಕೋಟೆಯಲ್ಲಿ ಒಂದು ಮನೆತನ ಇದೆ ಸರ್. ಅವರಲ್ಲಿ ಇದು ಬಿಜಾಪುರದಲ್ಲೇ ಅವರು ನನಗೆ ಫೋನ್ ಮಾಡಿ ಕೇಳಿದರು, ಏನಂತ, ಇಲ್ಲರಿ ನಮ್ಮ ವಯಸ್ಸಾದವ್ರು ಇದ್ದಾರೆ, ಅವರು ಈಗ ಫುಲ್ ಸೀರಿಯಸ್ ಇದ್ದಾರೆ, ಅವ್ರು ಯಾವಾಗ ಹೋಗ್ಬೋದು ಅಂತ ಕೇಳಿದಾಗ ನಾ ಅವ್ರಿಗೆ ಟೈಮ್ ಕೊಟ್ಟಿದ್ದೆ. ಇವರು ಬೆಳಗ್ಗೆ 5 ಗಂಟೆ ಒಳಗಾಗಿ ಇವರು ತಿರ್ಕೊತಾರೆ ಅಂತ ತಿಳ್ಕೊಂಡು ನಾ ಅವ್ರಿಗೆ ಕೊಟ್ಟಿದ್ದೆ. ಅವರು 5 ಗಂಟೆ ಇನ್ನೂ 10 ನಿಮಿಷದಾಗೆ ಅವ್ರ ಜೀವ ಹೋಗಿತ್ತು. ಇಂಥವೆಲ್ಲ ಹಲವಾರು ಕರೆಗೆ ಅವ್ರಿ. ಇದುವರೆಗೂ ಕೂಡ ತಾವು ಹೇಳಿದಂಥ ಭವಿಷ್ಯ ಇಂಥದ್ದು ಸುಳ್ಳಾಗಿದೆ ಅಂತ ಯಾರು ಕೂಡ ನಿಮ್ಮ ಹತ್ರ ಬಂದಿಲ್ವಾ? ಹೆಂಗೆ? ಯಾರೊಬ್ಬರು ಬಂದಿಲ್ಲ. ಆಮೇಲೆ ನಾ ಏನು ಹೇಳಿನ ಅನ್ನೋದು ಕರೆನಾಗ ಒಂದು ಬಿಸ್ನೆಸ್ ಟೀಮ್ ಬಂದಿತ್ತು ರೀ. ಬಿಸ್ನೆಸ್ ಟೀಮ್ ಬಂದಾಗ ಅವರು ಮೇನ್ ಬಿಸ್ನೆಸ್ ಟೀಮ್ ಮಾಡೋರು ಅವರು ನನಗೆ ಬಂದು ಕೇಳಿದ್ರು, ಏನಂತ, ಇಲ್ಲ ಜೋಶಿಯವರ ಮತ್ತು ನಾವು ಹಿಂಗೆ 4-5 ಮಂದಿ ಕೂಡ ಬಿಸ್ನೆಸ್ ಮಾಡ್ಬೇಕಂತ ಮಾಡಿವಿ, ಆದ್ರೆ ಅದು ಬಿಸ್ನೆಸ್ದು ಮತ್ತು ಇವರೆಲ್ಲರೂ ಇದ್ದವು. ನಾ ಏನಂದೆ, ಅವ್ರ ಫೋಟೋ ತರಿಸ್ರಿ ಅಂದ್ರೆ ಮುಖಲಕ್ಷಣ ಕೂಡ ನೋಡಿ ಹೇಳ್ತೀವಿ ರೀ. ಆಮೇಲೆ ಅವ್ರು ಬಂದರು, ಮುಖಲಕ್ಷಣ ನೋಡಿ ಅದ್ರಾಗ ಒಬ್ಬರನ್ನ ಮಾಡ್ಕೋಬೇಡ್ರಿ ಅಂತ ಹೇಳಿದ್ದೆ ನಾ. ಆದರೂ ಕೂಡ ಅವರು ನನ್ನ ಮಾತಿಗೆ ಮರ್ಯಾದೆ ಕೊಡಲಾರ್ದೆ ಮಾಡ್ಕೊಂಡ್ರಿ. ಅವರು ಮಾಡ್ಕೊಂಡ್ಮೇಲೆ ಮುಂದೆ ಏನಾಗ್ತದ್ರೆ, ಯಾರು ನಾ ಮುಖ ತೋರಿಸಿದ್ನಲ್ಲ ಇವ್ರದ್ದೆಲ್ಲ ರೊಕ್ಕ ತೊಗೊಂಡು ಓಡೋಗ್ಬಿಟ್ಟ. ಹಿಂದಾಡೆ ಬಂದು ನನಗೆ ತಪ್ಪು ಕೇಳ್ಕೊಂಡು ಹೋದರು ಅವರು. ಅದೇ ರಾಘವೇಂದ್ರ ಸ್ವಾಮಿ ವಾಣಿ. ಈಗ ನಿಮ್ಮ ತಾತ ಮುತ್ತಾತವರು ಅವರು ಯಾವ ಥರ ಭವಿಷ್ಯಗಳನ್ನ ಹೇಳ್ತಾಯಿದ್ರು, ಹೆಂಗೆ, ಏನು ನೋಡಿ ಹೇಳ್ತಿದ್ರು, ಹೆಂಗೆ ಅಂತ? ಸರ್, ನಮ್ಮ ಮುತ್ತಾತವರು ಮೂಲ ಬಬಲೇಶ್ವರ, ನಮ್ಮದು ಊರ. ನಾವು ಬಬಲೇಶ್ವರ ಜೋಯಿಸ್ರೆ ಅಂತ, ಇನ್ನಾದರೂ ಅಲ್ಲಿ ಹೋದ್ರೆ ನಮ್ಗೆ ಜೋಯಿಸ್ರೆ ಅಂತ ಕರೀತಾರೆ. ಅವರು ಏನು ಮಾಡ್ತಿದ್ರು, ಪಂಚಾಂಗ ಪಠಣದ ಮೂಲಕ ಅವರೆಲ್ಲ ಹೇಳ್ತಿದ್ರು. ಅವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು. ಅವ್ರ ಮುಂದೆ ಪಂಚಾಂಗ ಓದ್ತಿದ್ರು, ಪಂಚಾಂಗದಲ್ಲೂ ಹೇಳ್ತಿದ್ರು ಅವರು. ಈಗ ತಾವು ರಾಘವೇಂದ್ರ ಸ್ವಾಮೀಜಿಗಳ ಪೂಜೆ ಪಠಣ ಮಾಡೋ ಮೂಲಕ ಆ ರಕ್ತಗತವಾಗಿ ಬಂದಿರುವ ವಿದ್ಯೆಯನ್ನು ಈಗ ನಾನು ಇದನ್ನು ಮಾಡ್ತಾ ಇದ್ದೇನೆ. ಆದರೆ ಇದು ಏನು ಸಾರ್ವಜನಿಕವಾಗಿ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಹೇಳ್ತೀನಿ ಅಷ್ಟೇ ಹೊರತಾಗಿ ಇದರ ಮೇಲೆ ನಮಗೇನು ಹಣ ಗಳಿಸ್ಬೇಕು, ಕೀರ್ತಿ ಗಳಿಸ್ಬೇಕು ಅಂತ ಏನು ಯಾವುದೂ ಇರುವುದಿಲ್ಲ. ಒಟ್ಟು ನಿಮ್ಮ ಪ್ರಕಾರ ಜನವರಿ 15ರೊಳಗೆ DK ಶಿವಕುಮಾರ್ CM ಆಗೋದು ಪಕ್ಕಾ, ಇದು ಶತಸಿದ್ಧ ಅಂತ? ಪಕ್ಕಾ ರೀ, ಶತಸಿದ್ಧ. ಆಮೇಲೆ ಇವರು ಜಾರಕಿಹೊಳಿ ಸಾಹೇಬರು ಪಕ್ಷದ ಅಧ್ಯಕ್ಷರಾಗ್ತಾರೆ ಅಂತ ತಿಳ್ಕೊಂಡು ನನಗೆ ವಾಣಿ ಆಗಿದೆ. ಇದಿಷ್ಟು ಏನು ಬಾಗಲಕೋಟೆಯ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಉಲ್ಲಾಸ್ ಜೋಶಿಯವರ ಮಾತು. ಯಾಕಂತಂದರೆ ಏನು ತಲಾಂತರದಿಂದ ವಂಶ ಪಾರಂಪರ್ಯವಾಗಿ ನಾವು ಜ್ಯೋತಿಷ್ಯ ಹೇಳುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಮತ್ತು ನಾನು ಕೂಡ ಸುಮಾರು ವರ್ಷಗಳಿಂದ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದೀನಿ. ಇದುವರೆಗೂ ಕೂಡ ಇಂಥದ್ದು ಸುಳ್ಳಾಗಿದೆ ಅಂತ ಒಬ್ಬರು ಕೂಡ ಬಂದಿಲ್ಲ. ನನ್ನ ಒಂದು ಏನು ರಾಘವೇಂದ್ರ ಸ್ವಾಮೀಜಿಗಳ ಪೂಜೆ ಹಾಗೂ ಜಪಮಣಿಯ ಮೂಲಕ ಏನು ನಾವು ಪಠಣೆ ಮಾಡುವ ಮೂಲಕ ನಾನು ಭವಿಷ್ಯನ ಹೇಳ್ತೀನಿ. ಅದರ ಪ್ರಕಾರ DK ಶಿವಕುಮಾರ್ ಅವರು ಜನವರಿ 15ರೊಳಗೆ CM ಆಗೋದು ಪಕ್ಕ. KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಧ್ಯಕ್ಷರಾಗೋದು ಕೂಡ ತುಂಬಾ ಪಕ್ಕ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ಕಡೆ ನಿರಂತರವಾಗಿ CM ಆಗಲಿಕ್ಕೆ DK ಶಿ ಅವರು ಪ್ರಯತ್ನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವರ ಒಂದು ಭವಿಷ್ಯವು ಕೂಡ ತುಂಬಾ ಮಹತ್ವದ್ದಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.